ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ, ಅಧ್ಯಾಯ 35, ವಾಕ್ಯ 1-6. ಆನಂದಿಸಲಿ ಅರಣ್ಯವು, ಮರುಭೂಮಿಯು, ಹೂಗಳಂತೆ ಅರಳಿ ಹರ್ಷಿಸಲಿ ಒಣನೆಲವು. ಉಲ್ಲಾಸಿಸಲಿ ಅದು ಹುಲುಸಾಗಿ ಹೂ ಬಿಟ್ಟು, ಹೌದು, ಸಂತಸ ಸಂಗೀತ ಹಾಡುವಷ್ಟು ದೊರಕಲಿ ಅದಕ್ಕೆ ಲೆಬನೋನಿನ ಮಹಿಮೆಯು, ಕಾರ್ಮೇಲಿನ ಮತ್ತು ಶರೋನಿನ ವೈಭವವು. ಕಾಣುವುವು ಸರ್ವೇಶ್ವರನ ಮಹಿಮೆಯನ್ನು, ನೋಡುವುವು ಇವೆಲ್ಲ ನಮ್ಮ ದೇವರ ವೈಭವವನ್ನು. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿರಿ, ನಡುಗುವ ಕಾಲುಗಳನ್ನು ದೃಢಗೊಳಿಸಿರಿ. ಚಂಚಲ ಹೃದಯವರಿಗೆ ಹೀಗೆಂದು ಹೇಳಿ, ಭಯಪಡಬೇಡಿ, ಎಂದು ಎದೆಗುಂದಬೇಡಿ. ಬರುವನು ಆ ದೇವನು ಮುಯ್ಯಿ ತೀರಿಸಲು, ಬರುವನು ಆ ದೇವನು ಪ್ರತೀಕಾರವೆಸಗಲು. ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ಕುರುಡರು ಕಣ್ಣು ಕಾಣುವುದಾಗ, ಕಿವುಡರ ಕಿವಿ ತೆರೆಯುವುದಾಗ, ಜಿಗಿಯುವನು ಕುಂಟನು ಜಿಂಕೆಯಂತೆ, ಹಾಡುವುದು ಮೂಕನ ನಾಲಿಗೆ ಹರ್ಷಗೀತೆ. ಹಿಂದಿರುಗುವರು ಸರ್ವೇಶ್ವರನಿಂದ ವಿಮೋಚನೆ ಪಡೆದವರು, ಜಯ ಜಯಕಾರದೊಂದಿಗೆ ಸಿಯೋನನ್ನು ಸೇರುವವರು. ನಿತ್ಯಾನಂದ ಸುಖವಿರುವುದು ಕಿರೀಟಪ್ರದವಾಗಿ ಸಿಗುವುದವರಿಗೆ. ಹರ್ಷಾನಂದದ ಸವಿ ತೊಲಗುವುದು, ದುಃಖ ದುಗುಡ ಕಹಿ. ದೇವರ ವಾಕ್ಯವಿದು.